ಅದು ಕೇವಲ 4 ವರ್ಷದ ಪುಟ್ಟ ಕಂದಮ್ಮ. ಅಕ್ಕನನ್ನು ಕರೆದುಕೊಂಡು ಹೋಗಲು ಶಾಲಾ ಗೇಟು ಬಳಿ ಬಂದಿದ್ದಳು. ಆದರೆ ಶಿಥಿಲಗೊಂಡಿದ್ದ ಅದೇ ಗೇಟ್ ಆಕೆಯ ಜೀವವನ್ನೇ ಕಸಿದುಕೊಂಡಿದೆ. ಮಳೆಯಿಂದ ದುರ್ಬಲಗೊಂಡಿದ್ದ ಕಾಂಪೌಂಡ್ ಗೋಡೆ ಸಹಿತ ಕಬ್ಬಿಣದ ಗೇಟ್ ಕಳಚಿ ಬಿದ್ದು ಬಾಲಕಿ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಹಾಡಿಯಲ್ಲಿ ನಡೆದಿದೆ. ಸತೀಶ್ ಮತ್ತು ಪವಿತ್ರ ದಂಪತಿಯ ಪುತ್ರಿ ಅಪೂರ್ವ ಕೇವಲ 4 ವರ್ಷದ ಬಾಲಕಿ. ಮನೆಯ ಸಮೀಪದ ಗಿರಿಜನ ಆಶ್ರಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಅಕ್ಕನನ್ನು ಕರೆದುಕೊಂಡು ಹೋಗಲು ಪ್ರತಿದಿನ ಶಾಲಾ ಗೇಟು ಬಳಿ ಬರುತ್ತಿದ್ದಳು. ಅಲ್ಲೇ ಆಟವಾಡುತ್ತಾ ಅಕ್ಕನ ಬರುವಿಕೆಗಾಗಿ ಕಾಯುತ್ತಿದ್ದಳು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮಳೆಯಿಂದ ಈಗಾಗಲೇ ಶಿಥಿಲಗೊಂಡಿದ್ದ ಕಾಂಪೌಂಡ್ ಭಾಗಶಃ ಗೋಡೆ ಸಹಿತ ಬೃಹತ್ ಕಬ್ಬಿಣದ ಗೇಟ್ ಏಕಾಏಕಿ ಕಳಚಿ ಬಿದ್ದಿದೆ. ಗೇಟ್ ನೇರವಾಗಿ ಪುಟ್ಟ ಅಪೂರ್ವಳ ತಲೆಯ ಮೇಲೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾಳೆ ಎನ್ನಲಾಗಿದೆ. ಮುದ್ದಿನ ಮಗಳನ್ನು ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಹಾಗೂ ಗಿರಿಜನ ಮುಖಂಡ ಆರ್ಕೆ ಚಂದ್ರ ಭೇಟಿ ನೀಡಿ ಶಾಲಾ ಮುಖ್ಯ ಶಿಕ್ಷಕರಿಂದ ಮಾಹಿತಿ ಪಡೆದರು. ಕ್ಷೇತ್ರದ ಶಾಸಕರು ದೂರವಾಣಿ ಮೂಲಕ ಮೃತ ಬಾಲಕಿಯ ಪೋಷಕರಿಗೆ ಸಾಂತ್ವನ ಹೇಳಿದರು. ಮನ ಕಲಕುವಂಥ ಒಂದು ಹೃದಯ ವಿದ್ರಾವಕವಾದ ಒಂದು ಘಟನೆ ದುರದೃಷ್ಟವಶಾತ್ ಘಟಿಸಬಾರ್ದಿತ್ತು. ಇವತ್ತು ಒಂದು ಅಮಾಯಕ ಮುಗ್ಧ ಮಗು, ಪರಿಶಿಷ್ಟ ಪಂಗಡದ ಒಂದು ಟ್ರೈಬಲಿಸಮ್ ಕಮ್ಯುನಿಟಿ ಸೇರಿದಂಥ ಬಡ ಕುಟುಂಬದ ಒಂದು ಮಗು ಇವತ್ತು ಆಟ ಆಡ್ತಿರೋ ವೇಳೆ ಅಲ್ಲೊಂದಷ್ಟು ಇಲಾಖೆಯಿಂದ ಅಳವಡಿಸಿರೋಂಥ ಕೆಲವು ಆಟೋಪಕರಣಗಳಿದೆ. ಸೊ ಆ ದಿಶೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮಗು ದುರದೃಷ್ಟವಶ ಅದೇ ಗಳಿಗೆಯಲ್ಲಿ ಅಲ್ಲಿ ಮಳೆಯಿಂದ ಶಿಥಿಲಗೊಂಡಂಥ ಕಾಂಪೌಂಡ್ ಸಹಿತ ಗೇಟು ಕುಸಿತ ಆಗಿ ಆ ಮಗು ಮೇಲೆ ಬಿದ್ದು ಒಂದು ದಾರುಣವಾದ ಸಾವು ನಮ್ಮೆಲ್ಲರನ್ನೂ ಕೂಡ, ಎಲ್ಲ ಅಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಆ ಮುಗ್ಧ ಮಗುವಿನ ಶವ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ದುಃಖಿಸುವಂಥ ಅಥವಾ ಪರಿತಾಪ ಪಡುವಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ. ಸೊ ಆ ಕುಟುಂಬಕ್ಕೆ ಒತ್ತಾಸೆ ಆಗುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳಿಂದ, ಸರ್ಕಾರದ ಪರಿಹಾರ ಏನಿದೆ, ಮಳೆ ಹಾನಿಯಿಂದ ಸಂಭವಿಸಿದಾಗ ಆಗ್ಬೋದಂಥ ಸಾವು ನೋವುಗಳಿಗೆ ಸ್ಪಂದಿಸಬೇಕಾದಂಥ ಹೊಣೆಗಾರಿಕೆಯ ಇಲಾಖೆಗಳು ನಾವೆಲ್ಲ ಏನಿದ್ದಾರೆ, ಎಲ್ಲ ಇಲಾಖೆಗಳೇನಿದ್ದಾರೆ ಅವರು ಸಹಿತವಾಗಿ ಇಲ್ಲಿ ಪರಿಶಿಷ್ಟ ಪಂಗಡದ ನಮ್ಮ ಟ್ರೈಬಲ್ ಲೀಡರ್ಸ್ಗಳೇನಿದ್ದಾರೆ ಅವರು, ಸ್ಥಳೀಯ ಮುಖಂಡರುಗಳು, ಇವರೆಲ್ಲರೂ ಆ ಕುಟುಂಬಕ್ಕೆ ಇವತ್ತು ಒತ್ತಾಸೆಗೆ ನಿಲ್ಲಲೇಬೇಕಾಗಿದೆ. 4 ಮಕ್ಕಳುಗಳ ಪೈಕಿ ಒಂದು ಮಗು ಇವತ್ತು ದುರದೃಷ್ಟವಶಾತ್ ಇಂಥ ಸನ್ನಿವೇಶದಲ್ಲಿ ಮರಣ ಅಪ್ಪಿದೆ. ಇನ್ನು ಉಳಿದ 3 ಮಕ್ಕಳ ಭವಿಷ್ಯತ್ತನ್ನು ಕಟ್ಟಿಕೊಡಬೇಕು. ಕೇವಲ ಸರ್ಕಾರದ ಪರಿಹಾರದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಕೂಡ ಅವ್ರಿಗೆ ಒತ್ತಾಸೆಯಾಗಿ ಅಂತ ನಿಲ್ಲುವಂಥ ಜಿಲ್ಲಾ ಐಟಿಡಿಪಿ ಯೋಜನಾ ಸಮನ್ವಯಾಧಿಕಾರಿ ಭಾಗೀರಥಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ, ತಹಶೀಲ್ದಾರ್ ಕೃಷ್ಣಮೂರ್ತಿ ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಚಿತ್ತಾರ ನ್ಯೂಸ್, ಕುಶಾಲನಗರ.